ಜಾತಿ ಗಣತಿ ಮೂಲಕ ಕಾಂಗ್ರೆಸ್ ಮುಗಿಸಲು ಸಿಎಂ ಯತ್ನ. ಬಿಜೆಪಿ ಹೇಳಿಕೆಯ ಬಗ್ಗೆ ಸಚಿವ ಪ್ರಿಯಾಂಕ್ ಖರ್ಗೆ ಪ್ರತಿಕ್ರಿಯೆ. ಜಾತಿ ಗಣತಿ ಮೂಲಕ ಕಾಂಗ್ರೆಸ್ ಮುಗಿಸಲು ಸಿಎಂ ಯತ್ನ. ಬಿಜೆಪಿ ಹೇಳಿಕೆಯ ಬಗ್ಗೆ ಸಚಿವ ಪ್ರಿಯಾಂಕ್ ಖರ್ಗೆ ಪ್ರತಿಕ್ರಿಯೆ. ಕಾಂಗ್ರೆಸ್ ಬಗ್ಗೆ ಬಿಜೆಪಿ ಯಾಕೆ ತಲೆ ಕೆಡಿಸಿಕೊಂಡಿದ್ದಾರೆ? ನಮ್ಮ ಪಕ್ಷ ಹೋಗ್ತಾ ಇದೆ, ಬರ್ತಾ ಇದೆ. ಬಿಜೆಪಿಗೆ ಕಾಂಗ್ರೆಸ್ ಪಕ್ಷ ನಾಶ ಮಾಡುವುದು ತಾನೇ ಬೇಕು. ಮೊದಲು ರಾಜ್ಯದಲ್ಲಿ ಬಿಜೆಪಿ ಪಕ್ಷ ಏನಾಗಿದೆ ಅಂತ ನೋಡ್ಲಿ. ಈಗಾಗಲೇ ಬಿಜೆಪಿ ಯತ್ನಾಳ್ ಅವರಿಗೆ ಗೇಟ್ ಪಾಸ್ ಕೊಟ್ಟಿದೆ. ಇದು 10 ಮಂದಿ ತಮ್ಮ ಪಕ್ಷದ ವಿರೋಧಿಗಳಿದ್ದಾರೆ. ಯತ್ನಾಳ್ಗೆ ವಿಜಯೇಂದ್ರ ಮತ್ತು ಅಶೋಕ್ ಬಗ್ಗೆ ಏನು ಅಭಿಪ್ರಾಯವಿದೆ? ಕಾಂಗ್ರೆಸ್ ಪಕ್ಷದ ಬಗ್ಗೆ ಚಿಂತೆ ಮಾಡುವುದು ಬೇಡ. ಬಿಜೆಪಿಗರ ವಿರುದ್ಧ ಸಚಿವ ಪ್ರಿಯಾಂಕ್ ಖರ್ಗೆ ಅವರು ವಾಗ್ದಾಳಿಯನ್ನ ನಡೆಸಿದ್ದಾರೆ. ಎಸ್ ವೀಕ್ಷಕರೇ, ಪ್ರಿಯಾಂಕ್ ಖರ್ಗೆ ಅವರು ವಾಗ್ದಾಳಿಯನ್ನ ನಡೆಸಿದ್ದಾರೆ. ಬಿಜೆಪಿಯ ವಿರುದ್ಧವಾಗಿ ಮಾತನಾಡಿದ್ದಾರೆ. ಆಬ್ವಿಯಸ್ಲಿ ಎಕ್ಸ್ಪೆಕ್ಟೆಡ್ ಆನ್ಸರ್ ಅದು. ಏನು ಅಂತಂದ್ರೆ, ಅವರ ಪಕ್ಷದಲ್ಲಿ ದೊಡ್ಡ ಇಲಿ ಸತ್ತು ಬಿದ್ದಿದೆ, ನಮ್ಮ ಪಕ್ಷದಲ್ಲಿರುವಂತಹ ನೊಣದ ಬಗ್ಗೆ ಮಾತನಾಡ್ತಾರೆ ಅಂತ ಹೇಳಿ ಇಂಡೈರೆಕ್ಟ್ಲಿ ಟಾಂಗ್ ಅನ್ನ ಕೊಟ್ಟಿದ್ದಾರೆ. ಏನ್ ಹೇಳಿದ್ರು ನೋಡ್ಕೊಂಡ್ ಬರೋಣ ಬನ್ನಿ. So instead of being worried about Congress, they should be worried about their own party. What is Mr. Yatnal's opinion on the current leadership, state leadership of Vijayendra ji or Ashok ji? So they have already, the people are waiting to leave BJP. Why are they so worried about Congress? So instead of being worried about Congress, they should be worried about their own party. What is Mr. Yatnal's opinion on the current leadership, state leadership of Vijayendra ji or Ashok ji? So they have already, the people are waiting to leave BJP. Why are they so worried about Congress? ಎಸ್, ಯಾವ ರೀತಿಯಾಗಿ ಹೇಳಿಕೆಯನ್ನು ನೀಡಿದ್ದಾರೆ ಅಂತ ನೋಡಿ. ಅಂದರೆ ಅವರ ಒಂದು ಬಾಳೆಯಲ್ಲಿ ಅಥವಾ ಅವರ ಒಂದು ತಟ್ಟೆಯಲ್ಲಿ ಬಿದ್ದಿರೋ ದೊಡ್ಡ ಇಲಿ, ಅವರು ನಮ್ಮ ಪಕ್ಷದ ಒಂದು ನೊಣದ ಬಗ್ಗೆ ಮಾತನಾಡ್ತಾ ಇದ್ದಾರೆ ಎನ್ನುವಂತಹ ವಿಚಾರವನ್ನು ಅವರು ಮಾತನಾಡ್ತಾ ಇರುವಂಥದ್ದು. ಅಂತಂದರೆ ಯತ್ನಾಳ್ ಅವರಿಗೆ ವಿಜಯೇಂದ್ರ ಕಂಡ್ರೂ ಆಗೋಲ್ಲ, ಅಶೋಕ್ ಕಂಡ್ರೂ ಆಗೋದಿಲ್ಲ. ಅದರ ಬಗ್ಗೆ ಸ್ವಲ್ಪ ಗಮನವನ್ನು ಕೊಡಿ. ನಮ್ಮ ಪಕ್ಷದಲ್ಲಿ ಏನು ಮಾಡಬೇಕು ಅನ್ನೋದು ನಮ್ಗೆ ಗೊತ್ತಿದೆ ಅನ್ನೋದ್ರ ಬಗ್ಗೆ ಪ್ರಿಯಾಂಕ್ ಖರ್ಗೆ ಅವರು ಮಾತನಾಡಿದ್ದಾರೆ. ಕ್ಷಣ ಕ್ಷಣದ ಸುದ್ದಿಗಳಿಗಾಗಿ ಫ್ರೀಡಂ ಟಿವಿ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ ಹಾಗೂ ಫಾಲೋ ಮಾಡಿ. ಹೊಸ ಸುದ್ದಿಗಳ ನೋಟಿಫಿಕೇಶನ್ಗಾಗಿ ಬೆಲ್ ಐಕಾನ್ ಮೇಲೆ ಕ್ಲಿಕ್ ಮಾಡಿ.